ಹಸು ಕಳ್ದೋಗುತ್ತೆ. ಮೊದಲೇ ಅದು ಗರ್ಭಿಣಿ. ಸಾರಿ, ಫಸ್ಟ್ ಇಂದ ಹೇಳ್ತೀನಿ. ಮನೇಲಿರೋ ಹಸು ಹೊಟ್ಟೆ ತುಂಬಿಸ್ಕೊಂಡಿದೆ, ಕರು ಹಾಕ್ತಾನೆ ಇಲ್ಲ. ಮಕ್ಕಳಿಗೆ ಕುತೂಹಲ, ನಮ್ ಗೌರ ಯಾವಾಗ ಕರು ಹಾಕುತ್ತೆ ಅಂತ. ಅದಕ್ಕೆ ಅಮ್ಮ ಹೇಳ್ತಾರೆ, ಅದಕ್ಕೂ ವಾಕಿಂಗು ಗೀಕಿಂಗು ಅಂತ ಕರ್ಕೊಂಡು ಹೋದ್ರೆ ಬೇಗ ಕರು ಹಾಕುತ್ತೆ, ಆದ್ರೆ ನಮ್ಗೆಲ್ಲಪ್ಪ ಟೈಮೇ ಸಿಕ್ತಿಲ್ವಲ್ಲ ಅಂತ. ಅದಕ್ಕೆ ಮಕ್ಳು ಹೇಳ್ತಾರೆ, ಅಮ್ಮ ಹೇಗೂ ಅಪ್ಪ ಹೊರಗೆ ಹೋಗಿದ್ದಾರೆ, ಅವ್ರು ಬರೋ ಅಷ್ಟರಲ್ಲಿ ನಾವಿಬ್ರು ಹಸುನ ಒಂದ್ ರೌಂಡ್ ವಾಕಿಂಗ್ ಕರ್ಕೊಂಡೋಗಿ ಹುಷಾರಾಗಿ ಕರ್ಕೊಂಡ್ ಬಂದು ಕೊಟ್ಟಿಗೆ ಒಳಗ್ ಬಿಟ್ಬಿಡ್ತೀವಿ ಅಂತ. ಅಮ್ಮ ಮೊದ್ಲೇನೋ ಒಪ್ಪೋದಿಲ್ಲ, ಆದ್ರೂ ಮಕ್ಕಳ ಹಠಾನ ತಡಿಲಾರ್ದೆ ಒಪ್ಕೋತಾರೆ. ಈ ಮಕ್ಕಳು ಹಸುನ ವಾಕಿಂಗ್ಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ರಸ್ತೆ ಮಧ್ಯದಲ್ಲಿ ಹಸು ಕಳೆದು ಹೋಗುತ್ತೆ. ಅಪ್ಪ ತುಂಬಾನೇ ಸ್ಟ್ರಿಕ್ಟ್. ಅವ್ರು ಬರೋ ಅಷ್ಟರಲ್ಲಿ ಹಸುನ ವಾಪಸ್ಸು ಮನೆಗೆ ಕರ್ಕೊಂಡ್ ಬರ್ಬೇಕು. ಈ ಮಕ್ಕಳು ಹಸುನ ಕರ್ಕೊಂಡ್ ಬರ್ತಾವ ಇಲ್ವಾ ಅನ್ನೋದನ್ನ ಈ ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು. ಇದು ಡೇ 28 ಆಫ್ 50 ಡೇ ಚಾಲೆಂಜ್. ಇವತ್ತಿನ ಸಿನಿಮಾ ವಲವಾರ. ಈ ಸಿನಿಮಾಲಿ ಕೇವಲ ಹಸು ಹುಡುಕಾಟ ಮಾತ್ರ ಇಲ್ಲ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಸೈಕಾಲಜಿನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಣ್ಣ ತಮ್ಮಂದಿರ ನಡುವಿನ ಜಗಳ, ಪೇರೆಂಟಲ್ ಫೇವರಿಟಿಸಮ್, ಮನೆಯ ಹಿರಿಯ ಮಗನ ಮೇಲಿರೋ ಒಂದು ಸೈಲೆಂಟ್ ಪ್ರೆಷರ್, ಪ್ರತಿಯೊಂದನ್ನು ಸೊಗಸಾಗಿ ಕಟ್ಕೊಟ್ಟಿದ್ದಾರೆ ನಿರ್ದೇಶಕರು. ಕುಂಡೇಶಿ ಮತ್ತೆ ಯದು ಪಾತ್ರದ ಸಂಬಂಧ, ಮಾತುಕತೆ, ಪ್ರಶ್ನೆ ಉತ್ತರಗಳು ತುಂಬಾನೇ ಚೆನ್ನಾಗಿದೆ. ಹ್ಯೂಮರ್ ಮತ್ತೆ ಎಮೋಷನ್ಸ್ ಎರಡನ್ನು ತುಂಬಾ ಚೆನ್ನಾಗಿ ಬ್ರಿಡ್ಜ್ ಮಾಡಿದ್ದಾರೆ. ಸಕಲೇಶಪುರದಲ್ಲಿ ನಡೆಯೋ ನಮ್ಮ ಮಣ್ಣಿನ ಕಥೆಯನ್ನ ಈ ಸಿನಿಮಾದಲ್ಲಿ ನೋಡಬಹುದು. ಈ ಸಿನಿಮಾ ನಿಮ್ಗೆ ZEE5 ಅಲ್ಲಿ ಅವೈಲೇಬಲ್ ಇದೆ. ನೋಡಿ, ಯಾರಾದ್ರೂ ನೋಡಿದ್ರೆ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.